ಹಾಯ್ ಗೆಳೆಯರು, ಗ್ಲೋಬಲ್ ಎಜುಕೇಶನ್ ಮನಹಟ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎರಡ್ 2022 ಸೆಪ್ಟೆಂಬರ್ನಲ್ಲಿ ಆರಂಭಿಸಿದ ಅಗ್ನಿಪಥ್ ಯೋಜನೆಯಲ್ಲಿ ಭಾರಿ ಬದಲಾವಣೆ. ಆರಂಭದಲ್ಲಿ ಈ ಯೋಜನೆ ವಿರುದ್ಧ ಹಲವಾರು ಹೋರಾಟಗಳು ನಡೆದವು. ರಾಜ್ಯಕ್ಕೂ ವ್ಯಾಪಿಸಿದೆ ಅಗ್ನಿಪಥ್ನ ಜ್ವಾಲೆ. ರಾಜ್ಯದಲ್ಲೂ ಕೂಡ ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಕೆಲವು ಕಡೆಗಳಲ್ಲಿ ಹಿಂಸೆಯ ರೂಪವನ್ನು ಪಡೆದುಕೊಂಡಿದ್ದು, ಕೆಲವು ಕಡೆಗಳಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ರಾಜ್ಯಕ್ಕೂ ಕೂಡ ವ್ಯಾಪಿಸಿದೆ ಅಗ್ನಿಪಥ್ ವಿವಾದದ ಕಿಚ್ಚು. ಬಿಸಿ ರಕ್ತದ ಯುವಕರು ಈ ಯೋಜನೆಯನ್ನ ಪ್ರತಿಭಟಿಸಿದರು. ವಿಪಕ್ಷಗಳು ಕೂಡ ಈ ಯೋಜನೆ ವಿರುದ್ಧ ಕೆಂಡಾಮಂಡಲವಾಗಿದ್ದವು. ಪ್ರಸ್ತುತ ಸರ್ಕಾರ ಈ ಯೋಜನೆಯಲ್ಲಿ ಭಾರಿ ಬದಲಾವಣೆ ತರಲು ಮುಂದಾಗಿದೆ. ಹಾಗಾದರೆ ಅಗ್ನಿಪಥ್ ಯೋಜನೆ ಅಂದ್ರೆ ಏನು, ಮುಂದಾಗುವಂತ ಬದಲಾವಣೆಗಳು ಏನು ಅನ್ನೋದನ್ನ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಕಂಟಿನ್ಯೂ ಸ್ಕಿಪ್ ಮಾಡದೆ ನೋಡಿ. ಯುವಕರ ನಿದ್ದೆಗೆಡಿಸಿದಂತಹ ಅಗ್ನಿವೀರ ಯೋಜನೆ ಕೇವಲ 4 ವರ್ಷ ಮಾತ್ರ ಸೇವೆಯನ್ನು ಹೊಂದಿತ್ತು. ಅದರಲ್ಲಿ ಸೇವೆ ಮಾಡಿರ್ತಕ್ಕಂಥ ಕೇವಲ 25% ಯುವಕರು ಮಾತ್ರ ಸೇನೆಯಲ್ಲಿ ಮುಂದುವರಿತಿದ್ರು. ಇನ್ನು ಉಳಿದಿರ್ತಕ್ಕಂಥ ಯುವಕರು 11.71 ಲಕ್ಷ ತಮ್ಮ ಹಣವನ್ನ ಕೈ ತೆಗೆದುಕೊಂಡು ವಾಪಸ್ ಬರಬೇಕಾಗಿತ್ತು. ಇದರಿಂದ ಹಲವಾರು ಯುವಕರಲ್ಲಿ ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇತ್ತು. ಹೀಗಾಗಿ ಈ ಯೋಜನೆಯನ್ನು ಅವರು ವಿರೋಧಿಸಿದ್ರು. ಜೊತೆಗೆ ಸೇವೆಯನ್ನ ಮುಗಿಸಿ ಬಂದಿರತಕ್ಕಂಥ ಅಗ್ನಿವೀರರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರಿಗಳಲ್ಲಿ 10% ರಿಸರ್ವೇಶನ್ ಅನ್ನ ಅಗ್ನಿಪಥ್ ಯೋಜನೆಯಲ್ಲಿ ನೀಡುತ್ತಿತ್ತು. ಈಗ ಕೇಂದ್ರ ಸರ್ಕಾರ ಈ ಯೋಜನೆಯಲ್ಲಿ ಭಾರಿ ಬದಲಾವಣೆ ತರ್ತಾ ಇದೆ. ಆ ಯೋಜನೆಯಲ್ಲಿ ಇರುವಂತಹ ಅನುಕೂಲಗಳು ಏನು ಅನ್ನೋದನ್ನ ನೋಡೋಣ. ಈ ಬದಲಾವಣೆಗೆ ಕಾರಣ ಇತ್ತೀಚೆಗೆ ಬಿಡುಗಡೆಗೊಂಡ ಲೋಕಸಭೆಯ ಚುನಾವಣೆ ಫಲಿತಾಂಶ. ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಉತ್ತರ ಪ್ರದೇಶ ಮತ್ತು ಬಿಹಾರ ರಾಜ್ಯಗಳಲ್ಲಿ ಎನ್ಡಿಎ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿತ್ತು. ಕಾರಣ ಯುವಕರು ಅಗ್ನಿಪಥ್ ಯೋಜನೆಯನ್ನು ವಿರೋಧಿಸಿ ಬೇರೆ ಪಕ್ಷಗಳಿಗೆ ಮತ ಹಾಕಿದ್ದು. ಇದರಿಂದ ಎಚ್ಚೆತ್ತ ಸರ್ಕಾರ ಹಾಗೂ ಸೇನೆ ಈ ಯೋಜನೆಯಲ್ಲಿ ಬದಲಾವಣೆಗೆ ಮುಂದಾಗಿದೆ. ಆ ಯೋಜನೆ ಏನು, ಅದರಲ್ಲಿ ಏನು ಬದಲಾವಣೆ ಆಗಿದೆ, ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡ್ತೀನಿ. ಅಗ್ನಿಪಥ್ ಯೋಜನೆಯ ಬದಲಾವಣೆಗಳು. ಅಗ್ನಿಪಥ್ ಯೋಜನೆಯಲ್ಲಿ ಕೇವಲ 4 ವರ್ಷದ ಸೇವೆ ಇತ್ತು. ಇನ್ನು ಮುಂದೆ ಬರುವಂತಹ ಯೋಜನೆಯಲ್ಲಿ ಅದು 7 ವರ್ಷ ಆಗುವಂತಹ ಸಾಧ್ಯತೆಗಳಿದೆ. ಅದ್ರ ಜೊತೆಗೆ ಕೇವಲ 25% ಯುವಕರು ಸೈನಿಕರು ಅಲ್ಲೇ ಉಳ್ಕೊಳ್ಬೇಕಾಗಿತ್ತು. ಆ 25% ಅನ್ನ ಕೇಂದ್ರ ಸರ್ಕಾರ 60% ಗೆ ಹೆಚ್ಚಿಸಿದ್ದಾರೆ. ಹಲವಾರು ಯುವಕರಿಗೆ ಏನಪ್ಪಾ ಅಂದ್ರೆ ಇದೊಂದು ಸುವರ್ಣ ಅವಕಾಶ ಸೇನೆಗೆ ಸೇರಲು. ಅದೇ ರೀತಿ ಕೇಂದ್ರ ಮತ್ತು ಕೇಂದ್ರ ಸರ್ಕಾರಿ ಹುದ್ದೆಗಳಲ್ಲಿ 10% ರಿಸರ್ವೇಶನ್ ಅನ್ನ 15% ರಿಸರ್ವೇಶನ್ ಗೆ ಮುಂದುವರಿಸಿದ್ದಾರೆ. ಇದು ಕೂಡ ಸಾಕಷ್ಟು ಯುವಕರಿಗೆ ಹುಮ್ಮಸ್ಸನ್ನು ತಂದುಕೊಟ್ಟಿದೆ. ಉತ್ತರ ಕರ್ನಾಟಕದ ಜಿಲ್ಲೆಗಳಾದ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಈ ಜಿಲ್ಲೆಯಲ್ಲಿರುವಂತಹ ಯುವಕರು ಸೇನೆಗೆ ಸೇರಬೇಕನ್ನುವಂತ ಹಠವನ್ನ ತಾವು ಹುಟ್ಟಿನಿಂದ ಇಟ್ಟುಕೊಂಡಿರ್ತಾರೆ. ಅಗ್ನಿಪಥ್ ಯೋಜನೆ ಅವರಿಗೆ ತೊಡಕಾಗಿತ್ತು. ಕೇವಲ 4 ವರ್ಷ ಸೇವೆ ಎಂದಾಗ ಅವರಲ್ಲಿರುವಂತಹ ಆಸಕ್ತಿ ಕಡಿಮೆ ಆಗಿತ್ತು. ಹೀಗಾಗಿ ಇಲ್ಲಿ ಬದಲಾವಣೆಯಿಂದ ಹಲವಾರು ಯುವಕರು ಈ ಯೋಜನೆಗೆ ಖುಷಿಪಟ್ಟಿದ್ದಾರೆ. ಇಂಥ ಇನ್ನಷ್ಟು ಬದಲಾವಣೆಗಳು ಈ ಸೇನೆಯಲ್ಲಿ ಆಗಬೇಕು. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಫೈಲ್ ಇದೆ, ಬೇಕಾದ್ರೆ ಅದನ್ನ ಓಪನ್ ಮಾಡ್ಕೊಳ್ಳಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲ್ ನೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ.